50 ಗುಂಟದಾಗ 70,000 ರೂಪಾಯಿ ಶೇಂಗಾ ತೆಗೆದು ಇದನ್ನ ಯೂಸ್ ಮಾಡಕತ್ತ ಅದು ಹೆಂಗೆ ಏನು ಮ್ಯಾಜಿಕ್ ಐತಿ ಏನು ಗೊತ್ತಿಲ್ಲ ನಂಗೆ ಒಟ್ಟು 70% ಕಸ ಕಡಿಮೆ ಆಗೈತೆ 20 ಗುಂಟೆ 35 ಟನ್ ಕಬ್ಬಾಗಿದ್ರಿ 7 ಫೂಟಿಗೆ 35 ಟನ್ ಆಗಿದ್ರಿ ನಮ್ಮದು 9 ಎಕರೆ ಸರ್ 9 ಎಕರೆ ರೀ. ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ, ನಾನು ಮೈಕ್ರೋಬ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ರಮೇಶ್ ಮಾತಾಡ್ತಾ ಇರೋದು ಇವತ್ತಿನ ದಿನ. ಇವತ್ತು ಗೋಕಾಕ್ ತಾಲೂಕು ಶಿವಾಪುರ ಗ್ರಾಮದಲ್ಲಿ ಇವತ್ತು ವಿಶೇಷ ರೈತರು ನಮ್ಮ ಡಾಕ್ಟರ್ ಸಾಯಿಲ್ನ ನಿರಂತರವಾಗಿ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ. ಅವರು ಬಳಕೆ ಮಾಡೋದ್ರಿಂದ ಇಲ್ಲಿವರೆಗೂ ಕಂಟಿನ್ಯೂ ಬರ್ತಾ ಇದ್ದಾರೆ, ಮುಂದೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸುತ್ತಮುತ್ತ ಜನಕ್ಕೂ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಹೇಳಕ್ಕೆ ಏನು ಕಾರಣ, ಇವತ್ತು ನಮ್ಮ ಡಾಕ್ಟರ್ ಸಾಯಿಲ್ ಏನು ಅವ್ರ ತೋಟದಲ್ಲಿ ಮ್ಯಾಜಿಕ್ ಮಾಡ್ತಾ ಇದೆ, ಇಳುವರಿಯಲ್ಲಿ ಏನು ಮ್ಯಾಜಿಕ್ ಮಾಡ್ತಾ ಇದೆ, ಭೂಮಿಯಲ್ಲಿ ಏನು ಮ್ಯಾಜಿಕ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ನಮ್ಮ ರೈತರ ಜೊತೆ ಡಿಸ್ಕಷನ್ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಜು ಕಬಾಡಿಗೆ ಅಂತ ಸರ್. ಹಾಂ, ಗೋಕಾಕ್ ತಾಲೂಕು ಶಿವಾಪುರ ಊರು. ಹಾಂ, ಇವತ್ತು ನೀವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಕತ್ತೆ ಎಷ್ಟು ವರ್ಷ ಆಯ್ತು ಈಗ? ಸರ್ 7 ವರ್ಷ ಆಯ್ತು ನಾವು ಯೂಸ್ ಮಾಡಿ. 7 ವರ್ಷ ಆಯ್ತು. 7 ವರ್ಷ ಆಯ್ತು ಸರ್. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಇಲ್ಲಿವರೆಗೂ 7 ವರ್ಷದಿಂದ ನೀವು ಯೂಸ್ ಮಾಡ್ತಾ ಇದ್ರಲ್ಲ, ನೀವು ಸ್ಟಾರ್ಟಿಂಗ್ ಯೂಸ್ ಮಾಡಿದಂಗೆ ಯಾವ ಥರ ನಂಬಿಕೆ ಬಂತು? ಮೊದಲು ರಾಸಾಯನಿಕ ಯೂಸ್ ಮಾಡ್ತಾ ಇದ್ರಿ, ಇದಕ್ಕಿಂತ ಹಿಂದೆ 7 ವರ್ಷದ ಹಿಂದೆ ರಾಸಾಯನಿಕ ಯೂಸ್ ಮಾಡ್ತಾ ಇದ್ರಿ. ಬಟ್ ಇವತ್ತು ನೀವು ಡಾಕ್ಟರ್ ಸಾಯಿಲ್ನ ಯೂಸ್ ಮಾಡಿದ್ರಿ. ಬಟ್ ಅವಾಗ ಯಾವ ಥರ ನಂಬಿಕೆ ಬಂತು ನಿಮಗೆ ರೀ? ಇಳುವರಿ ಸರ್ ಫರ್ಟಿಲೈಸರ್ ಯೂಸ್ ಮಾಡೋಕ್ಕಿಂತ ಡಾಕ್ಟರ್ ಸಾಯಿಲ್ ಯೂಸ್ ರೀ ಇಳುವರಿ ಜಾಸ್ತಿ ಬರಾಕೈತ್ರಿ. ಫಸ್ಟ್ ಒಂದು ಸ್ವಲ್ಪ ಕಮ್ಮಿ ಬರ್ಬತ್ತು ಜಾಸ್ತಿ ಬರಾಕೈತೆ ಸರ್. ಈಗ 7 ವರ್ಷ 100% ಹೊಂದಾಣಿಕೆ ಆಗೈತೆ ಸರ್. ಈಗ ಏನಾಗೈತ್ರಿ, ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ರೀ ನಮ್ಮದು 20 ಗುಂಟೆ 35 ಟನ್ ಕಬ್ಬಾಗಿದ್ರಿ. ಮತ್ತೆ ಸಾಲ್ ಡಿಸ್ಟೆನ್ಸ್ ರೀ ಭಾಳ ರೀ 7 ಫುಟ್ ಸಾಲ್ ಬಿಟ್ಟವ್ರಿ. 7 ಫೂಟಿಗೆ 35 ಟನ್ ಆಗಿದ್ರಿ. 7 ಫುಟ್ ಸಾಲ್ ಅವ್ರದ್ದು 4 ಫುಟ್ ಸಾಲ್ ರೀ 20 ಟನ್ ಆಗೈತ್ರಿ ಕಬ್ಬು. 7 ಫುಟ್ ಡಿಸ್ಟೆನ್ಸ್ ಕೊಡ ಮರಿ ಸಂಖ್ಯೆ ಹೆಚ್ಚರಿ, ಕಬ್ಬಿನ ಸಂಖ್ಯೆ ಹೆಚ್ಚರಿ, ಕಬ್ಬಿನ ಗಾತ್ರ ಭಾಳ ದಪ್ಪ ಆದ್ರಿ. ಕಬ್ಬು ರೀ ಭಾಳ ಅಂದ್ರೆ ಭಾಳ ಮಟ್ಟ ಅದ. ಒಂದು ಕಬ್ಬು 3.5 ಕಿಲೋ ಐತ್ರಿ. 3.5 4 ಕೆಜಿ ಬತ್ರಿ. ಮತ್ತೆ ಕೆಲಸ ಕಡಿಮೆ ಅಲ್ರಿ ಸರ್. ಕೆಲಸ 10 ಸಾಲದ ಕೆಲಸ ರೀ. ಅಗದಿ ಗಾಳಿ ಬೆಳಕ ನೀರು ಇದಾಗ್ರಿ ನಮ್ ಕೆಲಸ ಕಡಿಮೆ ಆಯ್ತ್ರಿ. ಅದರಿಂದ ಕಬ್ಬು ಭಾಳ ದಪ್ಪ ಆಯ್ತು ಸರ್. ರೈತರ ಕೇಳಬೇಕಾಗಿದೆ ಏನಪ್ಪ ಅಂತಂದ್ರೆ, ಇವತ್ತಿನ ವಿಶೇಷವಾಗಿ ರೈತರು ಇವತ್ತು 7.5 ಫೂಟ್ ಸಾಲು ಬಿಟ್ಕೊಂಡು ಸಿಂಗಲ್ ಸಾಲ ಮಾಡ್ಕೊಂಡು ಇವತ್ತು 20 ಗುಂಟೆಲ್ ಟ್ರಯಲ್ ಬೇಸಿಸ್ ಮಾಡಿದೆ. ಇದೇ ರೀತಿಯಾಗಿ ಇವ್ರದ್ದು ಕೂಡ ಇನ್ನೊಂದಿದೆ, ರಿಂಗ್ ಪೀಟ್ ಕೂಡ ಮಾಡಿದ್ದಾರೆ ಅವರು. ರಿಂಗ್ ಪೀಟ್ ಮಾಡಿದ್ದಾರೆ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಏನೇ ಮಾಡಿದ್ರು ಕೂಡ ಒಂದು ವೆರೈಟಿ ಮಾಡಕ್ಕೆ ಹೋಗ್ತಾರೆ ಈ ರೈತರು. ಅಲ್ಲಿ ಎಲ್ಲ ಮೇಲ್ಗಡೆ ಇರ್ತಕ್ಕಂಥ ಕಬ್ಬು 5 ಫೂಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಒಂದು ಕಡೆ 7 ಫೂಟ್ ಮಾಡ್ಕೊಂಡಿದ್ದಾರೆ, ಒಂದು ಕಡೆ 7.5 ಫೂಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಅಂತರ ಬೆಳೆನೂ ಕೂಡ ಇದ್ರೊಳಗೆ ಹಾಕಿದ್ರಿ. ಶೇಂಗಾ ಹಾಕಿದ್ರಿ. 50 ಗುಂಟದಾಗ 70,000 ರೂಪಾಯಿ ಶೇಂಗಾ ತೆಗೆದ್ರು. ಅಂದ್ರೆ ಇದು 20 ಗುಂಟೆ, ಅದು 30 ಗುಂಟೆ ಟೋಟಲಿ 50 ಗುಂಟೆ. ಇವತ್ತು 3.5 ಫೂಟು 4 ಫೂಟ್ ಜಾಸ್ತಿ ಬಿಡ್ತಾ ಇದ್ದಾರೆ ಜನರೇ. ಬಟ್ ಇವತ್ತು ನೋಡಿ 3.5 ಫೂಟು 4 ಫೂಟು ಸಾಲು ಬಿಟ್ಟರು ಕೂಡ ಅವ್ರು ಇಳುವರಿ ತೆಗಿತಾ ಇದ್ದಾರೆ 20 ಟನ್. ಬಟ್ ಇವರು 7 ಫೂಟು 7.5 ಫೂಟು ಸಾಲು ಬಿಟ್ಕೊಂಡು ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಪ್ರಾಕ್ಟಿಕಲ್ ಆಗಿ ಮಾಡಿ ಇನ್ಮೇಲೆ ಇವತ್ತು ನಿಮ್ದು ಎಷ್ಟು ಎಕರೆ ತೋಟ ಐತ್ರಿ? ನಮ್ಮದ 9 ಎಕರೆ ಸರ್. 9 ಎಕರೆ ರೀ. ಇನ್ಮೇಲೆ ನೀವು 4 ಫೂಟ್ ಸಾಲ ಮಾಡಿ 7 ಫೂಟ್ ಸಾಲ ರೀ. 7 ಫೂಟ್ ಸಾಲ ರೀ. ಯಾಕೆ ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂಡಿದ್ದಾರೆ ರೈತರು. ನೋಡಿದ್ರಲ್ಲ, ನಾವು ಸ್ವಂತ ಪ್ರಯತ್ನ ಮಾಡ್ರಿ, ಸ್ವಂತ ಇಲ್ಲೇ ಪ್ರಾಕ್ಟಿಕಲ್ ಆಗಿ ನೋಡಿದ್ರು. ಇವತ್ತು ನೀವು ರೈತರೇ ಇವತ್ತು ಯಾವ ಥರ ಬರ್ತೈತಿ ಏನೋ ಹೇಳ್ತಾ ಇದ್ದಾರೆ ಬಿಡಪ್ಪ ಅಂತ ಅಂತೀರಿ. ನೀವು ಬರ್ರಿ, ಗೋಕಾಕ್ ತಾಲೂಕು ಶಿವಾಪುರ ಅನ್ನೋ ಗ್ರಾಮ ಐತಿ. ಇವರು ರಾಜು ಕಬಾಡಿಗೆ ಅಂತೇಳಿ ಇವರು ವಿಶೇಷ ರೈತರು ಇವರು ನಮಗೆ. ಯಾಕಂದ್ರೆ 7 ವರ್ಷದಿಂದ ನಿರಂತರವಾಗಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ಬಂದು ಇವ್ರ ತೋಟನ ನೋಡ್ಕೊಡ್ರಿ. ಯಾಕಂದ್ರೆ ರೈತರು ಯಾವತ್ತಿದ್ರು ಏನಾಗಬೇಕಪ್ಪ ಅಂತಂದ್ರೆ ಎಲ್ಲಾ ಜನಕ್ಕೂ ಮಾದರಿ ಆಗಬೇಕು. ಯಾವನೋ ಒಬ್ಬ ಮಗ್ಗಲ್ಕೆ ಇದ್ದವನು 4 ಸೇರು ಯೂರಿಯಾ ತಂದ ಅಥವಾ DAP ತಂದ, ಪೊಟ್ಯಾಶ್ ತಂದು ಹಾಕೋದು. ಬಟ್ ಅವನದು ಇಳುವರಿ ಬರ್ತಾ ಇಲ್ಲ, ನಿಮ್ದು ಇಳುವರಿ ಬರ್ತಾ ಇಲ್ಲ. ಬಟ್ ಇಲ್ಲಿ ಸುತ್ತಮುತ್ತ ಎಲ್ಲಾನು ಕೂಡ ರಾಸಾಯನಿಕ ಮಾಡ್ತಾ ಇದ್ದಾರೆ. ಇವರೊಬ್ರು ಕೂಡ ಡಾಕ್ಟರ್ ಸಾಯಿಲ್ ಬಳಕೆ ಮಾಡಿ ಈ ಥರ ಕಬ್ಬನ್ನು ಬೆಳೀತಾ ಇದ್ದಾರೆ. ಇಲ್ಲಿ ನಿಮ್ಗೆ ವೈಜ್ಞಾನಿಕವಾಗಿ ಇನ್ನೂ ತಿಳಿಸ್ಕೊಡ್ತೀನಿ ನಾನು. ಯಾಕಂತಂದ್ರೆ ಇವತ್ತು ಈ ಥರ ಬಳಕೆ ಮಾಡ್ಕೊಂಡು ಇವ್ರು ಇಳುವರಿ ಮಾಡ್ತಾ ಇದ್ರು. ಇವ್ರು ನೋಡಿ ಯಾಕೆ ಫಾಲೋ ಅಪ್ ಮಾಡಬಾರ್ದು ನಾವು? ಯಾಕಂದ್ರೆ ಯಾರು ರೈತರಿಗೆ ಬೇಡ ಆಗೈತೆ? ಇಲ್ಲಲ್ಲ, ಎಲ್ಲರಿಗೂ ಹೆಚ್ಚಿನ ಆದಾಯ ಬರಬೇಕು. ಇವತ್ತು ನಮ್ಮ ಮೈಕ್ರೋಬ್ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ದ ಸಂಸ್ಥಾಪಕರಾದಂಥ ಡಾಕ್ಟರ್ KR ಲುನಾಚಿಗೌಡ ಸರ್ ಅವರು ನಿರಂತರವಾಗಿ 14 ವರ್ಷದಿಂದ ಜನಗಳಿಗೆ ಬರೀ ಭೂಮಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಬೆಳೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ರೈತರ ಆದಾಯ ಏನಾದರೂ ಹೆಚ್ಚಾಗಬೇಕಂದ್ರೆ ಬೆಳೆಯಲ್ಲಿ ಆದಾಯ ಹೆಚ್ಚಾಗಬೇಕು. ಬೆಳೆ ಆದಾಯ ಹೆಚ್ಚಾಗಬೇಕಂತಂದ್ರೆ ಏನಾಗಬೇಕು, ಮೊದಲು ನಿಮ್ಮ ಭೂಮಿನ ಶುದ್ಧ ಮಾಡ್ಕೋಬೇಕಂತೇಳಿ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಜನಕ್ಕೆ ಇವತ್ತು ಅವ್ರ ವಿಡಿಯೋಗಳು ತಲುಪಿದಾವೆ. ವಿಶ್ವದಾದ್ಯಂತ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಮೇನ್ ವೈಜ್ಞಾನಿಕವಾಗಿ ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ಅವರೆಲ್ಲ ಮಾತಾಡಿದ್ರು. ನಮ್ಮ ರೈತರು ಏನು ಮಾತಾಡಿದಂತಾರೆ, ಇವತ್ತು ಸಾಲ್ ಡಿಸ್ಟೆನ್ಸ್ ಬಿಡಿದ್ರೆ ಕಬ್ಬು ದಪ್ಪ ಆಗತ್ತೆ. ಅನುಕೂಲ ಭಾಳ ಸರ್. ಸಾಲ ಆಗಲ್ ಬಿಡೋದ್ರಂದ್ರೆ ಕೆಲಸ ಮಾಡಕ್ಕೂ ರಿಲೀಫ್ ರೀ. ನಾವು ದಿವಸ ಈ ಸಾಲಿನಾಗ ಹೋಗ್ತೇವ್ರಿ, ಬೇರೆ ಸಾಲಿನಾಗ ಬರ್ತೇವ್ರಿ. ಪ್ರತಿಯೊಂದು ಎಲ್ಲ ಅಬ್ಸರ್ವೇಷನ್ ಮಾಡಕ್ ಅನುಕೂಲ ರೀ. ಏನೋ ಒಂದು ಸ್ಪ್ರೇ ಮಾಡಕ್ರಿ, ಎಲ್ಲಾ ರೀತಿ ಕೆಲಸ ಮಾಡಕ್ ಅನುಕೂಲ. ಎಲ್ಲಾ ಚೊಕ್ಕಾಗ್ದಿ ಬೆಸ್ಟ್ ರೀ. ಗಾಳಿ ಬೆಳಕ ನೀರು ಎಲ್ಲಾ ಚೊಕ್ಕಾಗ್ದಿ ಫಸ್ಟ್ ಕ್ಲಾಸ್ ಆಯ್ತೈತ್ರಿ. ಹಿಂಗಾಗಿ ಇಳುವರಿ ಜಾಸ್ತಿ ಬರ್ತೈತಿ.
ಮಾತಾಡ್ತಾ ಇದ್ದಾರೆ, ನಾವ್ ಯಾರು ಮಾತಾಡ್ತಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿದಾರ. ನಾವು ನೋಡ್ಬೇಕ್ರಿ ಬಂದ್ರಿ, ಹೇಳಿದ ಸುಳ್ಳು ಆಗ್ಬೋದ್ರಿ. ಇಲ್ಲಿ ಬಂದು ನೋಡ್ರಿ ಅಗ್ದಿ ಕ್ಲಿಯರ್ ಎಲ್ಲ ಚೊಕ್ಕ ನಾವ್ ಹೆಂಗ್ ಮಾಡಿದವು ಏನ ಎಲ್ಲ ಚೊಕ್ಕ ಕ್ಲಿಯರ್. ಇವತ್ತು ನೀವು ಎಲ್ಲ ಮಾತಾಡ್ತಾ ಇರ್ಬೋದು. 7 ಫೂಟ್ ಸಾಲ್ ನೋಡ್ರಿ, 4 ಫೂಟ್ ಸಾಲ್ ಬಿಟ್ರೆ ಕಸ ಜಾಸ್ತಿ ಆಗತೈತಿ ನಮ್ದ. 7 ಫೂಟ 8 ಫೂಟ ಸಾಲ್ ಬಿಟ್ರೆ ಕಸ ಜಾಸ್ತಿ ಆಗ್ತೈತಿ, ಕಳೆ ಜಾಸ್ತಿ ಆಗ್ತೈತಿ ಅಂತ ನೀವು ಹೇಳ್ತಾ ಇದ್ರಿ. ನೋಡ್ರಿ ನಾವು ರೈತರು ನಿಮ್ಗೆ ಹೇಳೋದಿಷ್ಟ, ಇವತ್ತು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ ಈ ತರ. ಇಲ್ಲಿ ನೋಡ್ರಿ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ನೆಲ ಬಿದ್ದದೆ, ಇಲ್ಲೇನು ಕಸ ಬರಲ್ಲ. ಬಟ್ ಇಲ್ಲಿ ನೆಲ ಬರ್ಬೇಕಂತಂದ್ರೆ ಇಲ್ಲಿ ನೆಲನೇ ಇಲ್ಲ. ಇಲ್ಲಿ ಏನು ಮಾಡಿದಾರೆ ಅಂತ ತಮ್ಮ ರವದಿನ ಸುಡ್ದ ಇಲ್ಲಿ ಮಲ್ಚಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರನ ಕೊಟ್ಟಿದ್ದಾರೆ. ಇಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಇರೋದ್ರಿಂದ ಏನಾಗ್ತೈತೆ ಅಂದ್ರೆ ಬೆಳೆಗೆ ಸಿಗ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಏನಾಗ್ತೈತೆ ಸಿಕ್ಕಾಗ ಈ ತರ ಬೆಳೆ ಬರಕ್ಕೆ ಸಾಧ್ಯ ಇರ್ತೈತಿ, ಈ ತರ ಇಳುವರಿ ಬರಕ್ಕೆ ಸಾಧ್ಯ ಇರ್ತೈತೆ. ಡಾಕ್ಟರ್ ಸಾಲ ಪ್ರೊಡಕ್ಟ್ ಮಾಡ್ರಿ ಕಸದ ಪರ್ಸೆಂಟ್ ರೀ 70% ಕಮ್ಮಿ ರೀ. ಓನ್ಲಿ 30% ಅಟ್ಟ ರೀ ಡಾಕ್ಟರ್ ಸಾಲ ಯೂಸ್ ಮಾಡಕತ್ತಾಗಿಂದ್ರೆ ರೀ. ನಮ್ದು ಕಸ ಜಾಸ್ತಿ ಐತ್ರಿ. ಇದನ್ನ ಯೂಸ್ ಮಾಡಕತ್ತ ಅದು ಹೆಂಗೆ ಏನು ಮ್ಯಾಜಿಕ್ ಐತಿ ಏನು ಗೊತ್ತಿಲ್ಲ ರಂಗ. ಒಟ್ಟು 70% ಕಸ ಕಡಿಮೆ ಆಗೈತ್ರಿ ಸರ್. ಇಲ್ಲಿ ಮ್ಯಾಜಿಕ್ ಅಲ್ರಿ, ಇಲ್ಲಿ ನಮ್ದೊಂದು ಇದು ಏನು ಮ್ಯಾಜಿಕ್ ಐತಪ್ಪ ಅಂತಂದ್ರೆ ಡಾಕ್ಟರ್ ಸಾಲ ಒಳಗ್ರಿ ಕಸ ಕಡಿಮೆ ಆಗ್ಬೇಕಂತಂದ್ರೆ ಮೊದಲು ಏನಿರಬೇಕು, ನೆಲ ಮೃದುವಾಗಿರ್ಬೇಕು. ಮಿದು ಆದ್ರೆ ಕಸ ನಾಟಂಗಿಲ್ರಿ. ಕಸ ಏನಾಗುತ್ತೆ ಕಸ ನಾಡ್ತೈತಿ. ಏನಾಗತ್ತೆ ಅಂದ್ರೆ ಮೃದು ಇತ್ತಪ್ಪ ಅಂತಂದ್ರೆ ಏನಾಕತಿ, ಒಮ್ಮೆ ಕಳೆ ತೆಗೆದಾಗ ಎಲ್ಲಾ ಕಸನೂ ಕೂಡ ಸ್ವಚ್ಛ ಆಗಿಬಿಡುತ್ತೆ. ಬಟ್ ಆದ್ರೆ ಬೇರ್ ಕಟ್ ಆಗಂಗಿಲ್ಲ ಸರ್, ಬೇರ್ ಕಟ್ ಆಗಂಗಿಲ್ಲ. ಬಟ್ ರಾಸಾಯನಿಕದಲ್ಲಿ ಹಂಗಿಲ್ಲ, ಮಣ್ಣ ಹಾಡಾಗಿ ಹೋಗಿರ್ತೈತಿ, ಗಟ್ಟಿ ಕಲಗತಿ ಆಗಿರ್ತೈತಿ. ಅಲ್ಲಿ ನೀವು ಕಸ ತೆಗಿಯಕ್ ಹೋದ್ರೆ ಏನಾಗತಿ, ಬೇರ್ಗಳು ಹರ್ಕೊಂಡ್ ಕೂತಿರ್ತಾವ. ಇಲ್ಲಿ ಕಸ ತೆಗೆದಿರ್ತೀರಿ 15 ಮತ್ತೊಂದು ಕಸ ನಾಡ್ತೈತಿ. ಅವಾಗ ಏನ್ ಮಾಡ್ತೀರಿ, ಮತ್ತೆ ಕೆಮಿಕಲ್ ಅಂಗಡಿಯಾಗ ಹೋಗ್ತೀರಿ, ಕಸದಲ್ಲಿ ತೊಗೊಂಬರ್ತೀರಿ, ಹೊಡಿತೀರಿ. ಅವಾಗ ಭೂಮಿನೂ ಹಾಳು ಮಾಡ್ತೀರಿ, ಬೆಳೆನೂ ಹಾಳು ಮಾಡ್ಕೋತೀವಿ, ಇಳುವರಿನೂ ಕೂಡ ಹಾಳು ಮಾಡ್ಕೋತೀವಿ ನಾವು. ಏನಂದ್ರೆ ರೋಗ ಕಡಿಮೆ ರೀ ಡಾಕ್ಟರ್ ಸೈಲ್ ಅಂದ್ರೆ 70% ಒಟ್ಟ ಯಾವ ರೋಗ ಕಡಿಮೆ ರೀ. ಇಲ್ಲೇ ಬಾಜೂರಿ ಹೆಸರಿಕೆ ಏನೈತ್ರಿ 3 ಸರ್ಪೆ ಸ್ಪ್ರೇ ಮಾಡ್ಯಾರ ಸರ್, ಗಂಟು ರೋಗ ರೀ. ಒಟ್ಟ ಇಲ್ರಿ, ಒಟ್ಟ ಒಂದಿತ್ತು ರೋಗ ಬರಲಿಲ್ಲ ರೀ. ಅದಕ್ಕಾಗಿ ಮೊದಲು ನಾವು ಏನು ಮಾಡ್ಬೇಕಂದ್ರೆ, ಯಾರೇನ ದಯಮಾಡಿ ರೈತರಿಗೆ ಹೇಳೋದು ಇಷ್ಟ ಏನಪ್ಪ ಅಂತಂದ್ರೆ, ನೀವು ಬೆಳೆ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡ್ರಿ. ಭೂಮಿ ಬಗ್ಗೆ ಯಾರು ಯೋಚನೆ ಮಾಡ್ತಿರೋ ಬೆಳೆ ತಾನಾಗೆ ಬರುತ್ತೆ. ನೀವು ಭೂಮಿ ಬಗ್ಗೆ ಯೋಚನೆ ಮಾಡಲಿಲ್ಲಪ್ಪ, ಓನ್ಲಿ ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೆ ಅಂದ್ರೆ ಏನಾಕೈತೆ ಅಂದ್ರೆ ಇಳುವರಿನೂ ಲಾಸ್ ಮಾಡ್ಕೋತೀರಿ. ಯಾಕಂತಂದ್ರೆ ಅಲ್ಲಿ ಏನು ಕೊಟ್ಟರೆ ತಗೋತಕ್ಕಂಥ ಕೆಪಾಸಿಟಿನೇ ಇರೋಂಗಿಲ್ಲ ಆ ಭೂಮಿಗೆ. ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆನೇ ಇಲ್ಲತ್ತಂದ್ರೆ ನೀವೇನೇ ಕೊಟ್ಟರು ಕೂಡ ತಗೋಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ಈ ಥರ ನಿರಂತರ ವಿಡಿಯೋಗಳನ್ನು ಈ ಥರ ರೈತರಿರ್ತಾರೆ, ಮಾದರಿ ರೈತರಿರ್ತಾರೆ. ನಾವೇನೋ ಇವತ್ತು ನಿಮಗೇನೋ ಕಣ್ಣು ಕಟ್ಟಿ ನಾವೇನೋ ಇವತ್ತು ಹೇಳ್ತಾ ಇಲ್ಲ, ಕದ್ದು ಮುಚ್ಚಿ ನಾವೇನೋ ಇವ್ರು ಬಂದು ಮಾತು ಕೊಟ್ಟು ಏನೋ ಹೇಳ್ರಿ ಅಂತ ಹೇಳ್ತಾ ಇಲ್ಲ. ನೇರವಾಗಿ ಅವ್ರು ಖುಷಿಲೇ ಮಾತಾಡ್ತಾ ಇದ್ದಾರೆ. ಎಲ್ಲ ರೈತರು ಕೂಡ ಲಾಸ್ ತಗೋ ಬರಾಕತ್ತಾರೆ. ಅದಕ್ಕಾಗಿ ನೀವು ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ಅಂತರ ಬೆಳೆನೂ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನೀವು ನೋಡ್ರಿ, ಏನಾರ ಹೊರಗಿನ ಗೊಬ್ಬರ ತಂದು ಕೊಟ್ಟರೆ ನಾನು ಬೆಳೆ ಬರ್ತೈತೆ ಅನ್ನೋದು ಸುಳ್ಳು. ಯಾಕೆ ನಾ ಹೇಳ್ತಾ ಇದ್ದಾನ, ಬೆಳೆಗೆ ಓನ್ಲಿ ಗೊಬ್ಬರಗಳು ಅಷ್ಟೇ ಸಾಲದು, ಗಾಳಿ ಬೆಳಕು ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು. ಅದಕ್ಕೆ ಸಿಗಬೇಕ್ರಿ ಎಲ್ಲ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೆಳಕು ಬೇಕೇ ಬೇಕು. ಅದೇ ರೀತಿಯಾಗಿ ನೀರಿನ ಇವತ್ತು ನೋಡ್ರಿ, ಇವತ್ತು ನೀರನ್ನ ಹಿಡಿದು ಶಕ್ತಿ ಇರಬೇಕು, ಅದು ಬೇಕು. ಇವೆಲ್ಲಾನು ಇದ್ದಾಗ ಮಾತ್ರ ಬೆಳೆ ಚೆನ್ನಾಗಿ ಬರಕ್ಕೆ ಸಾಧ್ಯ ಇರ್ತೈತಿ. ನೋಡ್ರಿ, ಇವತ್ತು ನಮ್ಮ ಭೂಮಿಯಲ್ಲಿ ರಾಸಾಯನಿಕ ಗುಣ ಚೆನ್ನಾಗೇ ಇರಬಹುದು, ಬಟ್ ಭೌತಿಕ ಮತ್ತು ಜೈವಿಕ ಗುಣ ಏನಾದ್ರು ಚೆನ್ನಾಗಿಲ್ಲಪ್ಪ ಅಂತಂದ್ರೆ ನಿಮ್ಮ ಬೆಳೆ ಬರಕ್ಕೆ ಸಾಧ್ಯ ಇಲ್ಲ. ನಿಮಗೇನಾದರೂ ನಿಮ್ಮ ತೋಟದಲ್ಲಿ ಇವತ್ತು ನಿಮ್ಮ ಎಲ್ಲ ಗೊಬ್ಬರನ ಕೊಟ್ಟು ನೀವು ಏನಾದ್ರು ಬೆಳೆ ಬೆಳೀತಾ ಇದ್ದೀರಾ, ಬಟ್ ನಿಮಗೆ ಬೆಳೆ ಬರ್ತಾ ಇಲ್ಲ. ಬಟ್ ಅವಾಗ ಭೌತಿಕ ಗುಣ ಹಾಗೂ ಜೈವಿಕ ಗುಣನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕಂತ ಏನಾದರೂ ನಿಮಗೆ ಇಚ್ಛೆ ಇದ್ದರೆ ಕೆಳಗಡೆ ಕೊಡ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.